ಹೇಳಿ ಬಾಸ್. ನೀನ್ ಗಂಡ್ಸ? ನೀನ್ ಗಂಡ್ಸ? ಈ ಕತೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಕೆಲಸ ಮುಗಿಸ್ಬೇಕು. ಗೊತ್ತಾಯ್ತಾ? ನಮ್ಮ ಬಂಗಾರ ಚೇತು ಬಂಗಾರ ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರಮ್ಮ? ಸ್ಕೂಲಲ್ಲಿ ಹೇಳ್ಕೊತಿದ್ನ ಏನು ಹೇಳ್ಬೇಡ ಅಂದ್ಲು ಮಿತ್ತು. ಕಳ್ಳನ್ ಮಗನೇ. ಸರಿ, ಸ್ಕೂಲಲ್ಲಿ ಯಾರು ನಿಂಗೆ ಬೆಸ್ಟ್ ಫ್ರೆಂಡು? ಅಯ್ಯೋ, ಸ್ಕೂಲಲ್ಲಿ ಯಾರಿಗೂ ಬುದ್ಧಿ ಇಲ್ಲಮ್ಮ. ನನಗೆ ಬೆಸ್ಟ್ ಫ್ರೆಂಡು ನಮ್ಮ ರಜನಿನೇ. ಆ ಸೀಲ್ ತುಟಿಯೋನ? ಅಮ್ಮ ಹಂಗೆಲ್ಲ ಹೇಳ್ಬಾರ್ದು. ಸರಿ, ಅವನ್ ತಮ್ಮ ಇದಾನಲ್ಲ ಕಾಂತ, ಬೇವರ್ಸಿ ನನ್ ಮಗ. ಅವನ್ ತೊಟ್ಟಿ, ಅವನು ಅವನ ಜೊತೆ ಸೇರ್ಬೇಡ. ಹೌದಮ್ಮ, ನೀನ್ ಹೇಳ್ದಂಗೆ ಅವನು ತೊಟ್ಟಿ. ರಜನಿ ತುಂಬಾ ಒಳ್ಳೆಯವನು. ಫಸ್ಟ್ ಕೊಡು ಪೇಪರ್ ಕೊಡು. ನಿಮ್ನೆಲ್ಲ ಸುಮ್ನೆ ದಂಡಕ್ಕೆ ಇಟ್ಕೊಂಡಿದೀನಿ. ಸುಮ್ನೆ ತಿಂದ್ ಎಷ್ಟು ತಪ್ಪಾಗಿದ್ದೀರಾ ನೋಡಿ. ಎಲ್ಲ ಬರೀ ವೇಸ್ಟ್. ಸರಕ್ ನಾನ್ ಹೋಗಿರೋ ಡಿಲ್ ಸಕ್ಸಸ್. ನಾಳೆನೆ ಖಾಲಿ ಮಾಡ್ತಾಳಂತವಳು. ವೆರಿ ಗುಡ್ ಕಾಂತ. ನನಗ್ ಗೊತ್ತಿತ್ತು ಕಾಂತ, ನೀವು ಹೋದ್ರೆ ಈ ಕೆಲ್ಸ ಮಾಡ್ತೀಯ ಅಂತ. ಬಾ ಕುತ್ಕೋ, ಬಾ ಎಣ್ಣೆ ಹಾಕೋ, ಬಾ ಕುತ್ಕೋ ಬಾ. ಬೇಡ ಬಾ ಕುತ್ಕೋ, ಬಾ ಎಣ್ಣೆ ಹೊಡಿಯೋಣ. ಬೇಡ, ನನ್ ಮೂಡಲ್ಲಿಲ್ಲ. ಎಣ್ಣೆ ಹಾಕಿದ್ರೆ ಮೂಡ್ ಬರುತ್ತೆ, ಬಾ. ಬಾಸ್ ನಾನೊಂದ್ 90 ಹಾಕ್ಲಾ? ಹಾಕ್ಲಾ? ಹಾಕ. ಥ್ಯಾಂಕ್ ಯು ಬಾಸ್. ಬಾಸ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಏನು ಹೇಳು? ಇನ್ಮೇಲೆ ನನ್ನ ಲೈಫಲ್ಲಿ ಯಾವತ್ತೂ ನಾನು ಈ ಥರ ಕೆಲಸ ಮಾಡಲ್ಲ. ನಿಮಗೂ ಮಾಡಕ್ ಬಿಡೋದಿಲ್ಲ. ನಿಮ್ ದುಡ್ಡನ್ನ ಆದಷ್ಟು ಬೇಗ ತಂದು ವಾಪಸ್ ಕೊಟ್ಬಿಡ್ತೀನಿ. ನಿಂತ್ಕೋ. ನೀನ್ ಬಂದಿರೋದು ಹುಲಿ ಹತ್ರ, ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಉರಿಯೋ ಸೂರ್ಯನ, ಓಡೋ ಆನೆನ ಯಾವನ್ ಕೈಯಲ್ಲೂ ತಡೆಯಕ್ಕಾಗಲ್ಲ. ನೀನು ಕೂತಿರೋದು ಒಂಟಿ ಸಲಗದ ಮುಂದೆ. ಈ ಆನೆ ಕಾಡಲ್ಲಿ ಹೋಗಿದ್ದೇ ದಾರಿ. ಹೋದ್ರೆ ನನ್ ಮಕ್ಕಳ ಕುಡ್ದಿರೋ ಆಲ್ಕೋಹಾಲ್ ಅಲ್ಲ, ನಿಮ್ಮ ಅಮ್ಮನ ಹತ್ರ ಕುಡಿದ್ರು ಹಾಲೆಲ್ಲ ಕಕ್ಬಿಡ್ಬೇಕು. ಹುಷಾರ್, ಹೇಳವ್ರಿಗೆ. ಇದೇನ್ ಬಾಸ್ ಇದು? ಹಿಂಗ ಹೇಳ್ಬಿಟ್ಟು ಹೋಗ್ಬಿಟ್ಟ. ರೀಸನ್ ಹೇಳಲಿಲ್ಲ, ನಿಮ್ ಮಾತು ಕೇಳಲಿಲ್ಲ. ಸುಮ್ಮನೆ ಬಾಸ್, ಬಿಡ್ಬಾರ್ದಾಗಿತ್ತು. ಅದು ಅವನ್ ಕ್ಯಾರೆಕ್ಟ್ರು. ಬಾಸ್ ಇದ್ಯಾಕೆ ಹಿಂಗ್ ಹೊಡಿತಾ ಇದ್ದಾರ ನಂಗೆ? ಇದು ನನ್ ಕ್ಯಾರೆಕ್ಟರ್. ಹಂಗ ಹೋಗೋಕ್ ಬಿಟ್ಬಿಟ್ಟು
ಆಮೇಲೆ ಹೊಡೆಯೋದು. ನಿಮ್ಮಪ್ಪ ಇದ್ದಿದ್ರೆ ಅವನ ಕಂಟ್ರೋಲಲ್ಲಿ ಇರ್ತಿದ್ದ ಅನ್ಸುತ್ತೆ. ಗಂಡ ಇಲ್ದೆ 2 ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಂತ ಅವನಿಗೆ ಗೊತ್ತಿಲ್ಲ. ನಿನ್ನ ನಮ್ಮ ಮಗಂತರ ಸಾಕ್ತೆ, ಆದ್ರೆ ಅವನ್ನ ನನ್ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮನೆ ಗಂಡ್ಸು ಅನ್ಕೊಂಡೆ. ಯಾಕೆಂದ್ರೆ ಅವನು ಸ್ಟ್ರಾಂಗ್ ಇದ್ದಾನೆ, ನೀನ್ ತುಂಬಾ ಸಾಫ್ಟ್. ಅದಕ್ಕೆ ನಾನು ನಿನ್ ಬಗ್ಗೆ ಜಾಸ್ತಿ ಕೇರ್ ತಗೊಳ್ತಿದ್ದೆ. ಅದನ್ನೇ ಅವನು ತಪ್ಪಾಗಿ ತಿಳ್ಕೊಂಡಿದ್ದಾನೆ. ಅದು ಯಾವಾಗ ಅರ್ಥ ಆಗುತ್ತೋ ಇದೆಲ್ಲ ಅವನಿಗೆ ಆ ದೇವರಿಗೆ ಗೊತ್ತು. ದೇವ್ರೇ, ಬೇಜಾರು ಮಾಡ್ಕೊಂಬೇಡಮ್ಮ, ನಾನು ಅವನಿಗೆ ಅರ್ಥ ಮಾಡ್ತೀನಿ ಅನ್ಕೊಂಬರ್ತೀನಿ. ನೀನ್ ಅಳ್ಬೇಡಮ್ಮ ಅಮ್ಮ, ಅಳ್ಬೇಡಮ್ಮ. ಆ ಕಡೆ ಯಾರು ಬೇಗ ಸಪ್ಲೈ ಮಾಡ್ರಲ್ಲ. ಕರೆಕ್ಟಾಗಿ ಸಪ್ಲೈ ಮಾಡಲ್ಲ, ಏನಿಲ್ಲ ಬಂದ್ ಸಾಯ್ತಾರೆ ಇಲ್ಲಿ. ಕಾಂತ, ಏನೋ ಫೀಲಿಂಗ್ ಅಲ್ಲಿ ಇರಂಗಿದ್ಯಾ? ಏನಾಯ್ತು? ಏನೂ ಇಲ್ಲ ಕಣ. ಜಾಸ್ತಿ ಕುಡಿಬೇಡ ಕಣ. ಸರಿ ಬಿಡಪ್ಪ. ಎಲ್ರೂ ನಿನ್ ಬಗ್ಗೆ ಕರುಣೆ ತೋರಿಸ್ತಾರೆ. ಅಯ್ಯೋ ಪಾಪ ಅವನ ಹತ್ರ ಏನೋ ಒಂದಿಲ್ಲ ಅಂತ. ಅದೆಲ್ಲ ಸುಳ್ಳು. ನಿನ್ನ ಹತ್ರ ಎಲ್ಲ ಇದೆ. ಅಂತ ಏನ್ ಮಾತಾಡ್ತಾ ಇದೀಯಾ? ನಿನ್ನ ಹತ್ರ ಎಲ್ಲ ಇಲ್ವಾ? ಮೈ ಇದೆ, ಒಳ್ಳೆ ಒಳ್ಳೆ ಫ್ರೆಂಡ್ ಇದಾರೆ. ಅಮ್ಮ ಕೊಡ್ತೋ ಬಟ್ಟೆ ಎಲ್ಲ ಕೊಡ್ತಾ ಇದೀಯಾ? ನೋಡು, ನಿಂಗ ಹಾಕೊಂಡಿರೋ ಜಾಕೆಟ್ ನನಗ್ ಕೊಟ್ಟಿದ್ದೆ ಅಲ್ವಾ? ಇನ್ನೇನ್ ಬೇಕು ನಿನಗೆ? ಅಮ್ಮನೇ ನಿನ್ ಜೊತೆ ಇದ್ದಾಳೆ, ಇನ್ನೇನ್ ಬೇಕಪ್ಪ ನಿನ್ಗೆ? ಅಮ್ಮ ನಿನ್ನ ಹತ್ರನು ಇದ್ದಾಳಪ್ಪ. ಇದ್ದಾಳೆ. ಅಕಸ್ಮಾತು ಹರಿಯೋ ನದಿಲಿ ನಾವಿಬ್ರು ಸಿಕ್ಕಾಕೊಂಡ್ವಿ ಅನ್ಕೋ, ಅಮ್ಮ ಯಾರನ್ನ ಕಾಪಾಡ್ತಾಳೋ? ನಿನ್ನನ್ನ, ನನ್ನನ್ನ? ನನ್ನನ್ನೇ ಆಪಾಣನಯ್ಯ. ಅಷ್ಟೇ, ಯಾವಾಗ್ಲೂ ಅಮ್ಮ ನಿನ್ ಕಡೆನೆ. ಗೊತ್ತಾಯ್ತಾ? ನೀನು ತಪ್ಪು ನಿಲ್ಕೊಂಡಿದ್ಯಾ ಅಂತ ನಿಲ್ಬಿಟ್ಟು ನೀನ್ ದಣ ಹೇಳ್ತೀಯ, ಹಂಗೆ ನನ್ನೂ ದಣ ಹೇಳ್ತೀಯ ಅನ್ನೋ ಕಾನ್ಫಿಡೆನ್ಸ್ ಅಮ್ಮಕ್ಕೆ ಜಾಸ್ತಿ ಇದೆ. ಯಾಕೆ ಹೇಳು? ನಾನು ನಿನ್ನಷ್ಟು ಸ್ಟ್ರಾಂಗ್ ಇಲ್ಲಪ್ಪ. ಅದಕ್ಕೆ ಅಮ್ಮ ನನ್ಗೆ ಜಾಸ್ತಿ ಕೇಳ್ಕೊಂಡ್ತಾಳೆ ತಪ್ಪ. ಅಮ್ಮನ ಹತ್ರ ಎಷ್ಟು ಸೀರೆ ಇದೆ ಅಂತ ಗೊತ್ತಾ ನಿನಗೆ? ಗೊತ್ತಪ್ಪ, 4-5 ಇರಬೇಕು. ಅದು ಈ ಪ್ಲೇಟ್ನಲ್ಲಿ ಡಿಸ್ಕೌಂಟ್ ಅಲ್ಲಿ ತಗೊಂತಾಳೆ ಪಾಪ. ಅದನ್ನು ಡಿಸ್ಕೌಂಟ್ ಎಲ್ಲ ಯಾಕೆ ತಗೊಂತಾಳೆ ಅಂತ ಗೊತ್ತಾ ನಿನ್ಗೆ? ಗೊತ್ತಪ್ಪ, ಅದ್ರಲ್ಲಿ ದುಡ್ಡು ಉಳಿಸಿದ್ರೆ ನನ್ನ ಆಪರೇಷನ್ಗೆ, ನನ್ನ ಎಜುಕೇಶನ್ಗೆ ಯೂಸ್ ಆಗುತ್ತೆ ಅಂತ. ನಿನ್ಗೊಂದು ವಿಷಯ ಗೊತ್ತಾ? ನನಗೆ ಆಪರೇಷನ್ ಆಯ್ತಲ್ಲ, ಆಪರೇಷನ್ನು ಅವತ್ತಿಂದ ನನ್ ಮುಖ ಕನ್ನಡಿ ನೋಡ್ಕೊಂಡ್ರೆ ಸಾಕು ಒಂಥರ ಫೀಲ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಾನು ನಿನ್ ಖುಷಿನ, ಅಮ್ಮನ ಖುಷಿನ ಕಿತ್ಕೊಂಡು ಈ ಸರ್ಜರಿ ಮಾಡ್ಕೊಬೇಕಾಗಿದ್ದ ಅನ್ಸುತ್ತೆ. ಆ ಇದರಲ್ಲಿ ನಿನ್ನ ಹತ್ರ, ಅಮ್ಮನ ಹತ್ರ, ಇಬ್ಬರ ಹತ್ರನು ಸಾರಿ ಕೇಳಬೇಕು ಅನ್ಕೊಂಡಿದ್ದೆ ಅಂತ. ಸಾರಿ ಪಾ, ಐ ವೆರಿ ಸಾರಿ ಕೇಳೋ. ಸಾರಿ ಏನ್ ಕೇಳೋದ್ ಬೇಡ. ಅಮ್ಮನ್ ಚೆನ್ನಾಗಿ ನೋಡ್ಕೋ. ಅಮ್ಮನ್ಗೆ ಯಾವಾಗ್ಲೂ ನೀನು ಋಣಿಯಾಗಿರು ಅಷ್ಟೇ. ಅಮ್ಮ ನಮ್ಮ ಬಗ್ಗೆ ಕೇರ್ ತಗೊಳ್ಳಿಲ್ಲ ಅಂದಿದ್ರೆ ಅಮ್ಮ
ನಿಂತ್ಕೊಳಕ್ಕೆ ನನಗೆ ಒಂಥರ ಭಯ ಆಗುತ್ತೆ ಕಾಂತ. ಅಮ್ಮ ನಿನ್ ಮಾತ್ರ ನೆಗ್ಲೆಕ್ಟ್ ಮಾಡಿ ನನ್ನ ಕೇಸ್ ತಗೊಂತವ್ರೆ ಅಂತ ಅನ್ಕೊಂಬೇಡಪ್ಪ. ಪಾಪ ನನ್ನ ಹತ್ರ ಎಲ್ಲ ಹೇಳ್ಕೊಂಡ್ರು. ನಿನ್ನ ಮನೆಯಲ್ಲಿ ಮಗನ್ ತರ ನೋಡ್ತಾ ಇಲ್ಲ ಅವಳು, ಒಂದ್ ಗಂಡಸ ತರ ನೋಡ್ತಾ ಇದ್ದಾಳೆ ಅವಳು. ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದಾಳೆ, ನಿನಗ್ ಗೊತ್ತಿಲ್ಲ ಅಷ್ಟೇ. ಪಾಪ ನಾವಿಬ್ರು ಕಿತ್ತಾಡಿ ಅವಳ ಮನ್ಸನ್ನ ತುಂಬಾ ಬೇಜಾರು ಮಾಡ್ಕೊಂಡಿದ್ದೀವಿ ಕಣಯ್ಯ. ಯಾಕೋ ಅಂತ ಎಷ್ಟು ಬೇಜಾರು ಮಾಡ್ಕೊಳ್ಳೋ ಏನೋ. ನೀನು ಒಬ್ಬನೇ ಅಲ್ಲ ಅಮ್ಮನ ಕೇರ್ ಮಾಡೋದು, ನಾವು ಕೇರ್ ಮಾಡ್ತೀವಿ. ಆದ್ರೆ ನಾವ್ ಮಾಡೋ ರೀತಿ ಅವ್ರಿಗೆ ಹೊರಟ ಕಾಣುತ್ತಷ್ಟೇ. ನಾವೇನ್ ಮಾಡೋಣ? ಅಲೋ ಕೊಡಿಲಿ ಸಾಕು. ನಿನಗೆ ಇಷ್ಟೊಂದು ಕುಡಿಯೋ ಕೆಪಾಸಿಟಿ ಇಲ್ಲ. ನೀನು ತಾಯಿಗೆ ತಕ್ಕ ಮಗಂತರ ಆರಾಮಾಗಿರೋ. ಇದನ್ನ ನಾವು ಪೋಟ್ಕೊಂತೀವಿ. ಅಕ್ಕ ಮಕ್ಕ ಹೋಗೋಣ ಮನೆಗೆ.